ನಮಸ್ಕಾರ. ನಾನು ನಿಮ್ಮ ಮಹೇಶ್ ತಾಂತ್ರಿಕ್ ಕೊಳ್ಳೇಗಾಲ. ಇವತ್ತಿನ ಒಂದು ವಿಚಾರ ಏನಂತಂದರೆ ಸ್ತ್ರೀ ಪುರುಷ ವಶೀಕರಣದ ಬಗ್ಗೆ ನಾನು ನಿಮಗೆ ಸ್ವಲ್ಪ ಆ ವಶೀಕರಣದ ಪ್ರಕ್ರಿಯೆ ಯಾವ ರೀತಿಯಲ್ಲಿ ನಡಿಬೇಕು, ಅದನ್ನು ಮಾಡ್ತಕ್ಕಂಥವ್ರು ಯಾವ ರೀತಿಯಲ್ಲಿ ಕರೆಕ್ಟ್ ಆದಂಥ ರೀತಿಯಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀನಿ. ಯಾಕಂತಂದರೆ ಕೆಲವರು ಏಕಾಏಕಿ ಯಾರಂದ್ರೆ ಅವ್ರ ಮೇಲೆ ಪ್ರಯೋಗ ಮಾಡಿಸೋದು, ಅದನ್ನ ಬೇರೆ ರೀತಿ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು, ವಶೀಕರಣ ಪ್ರಕ್ರಿಯೆ ಇರತಕ್ಕಂಥದ್ದು, ಅಥವಾ ಪುರುಷ ವಶೀಕರಣ ಆಗಿರ್ಬೋದು ಅಥವಾ ಸ್ತ್ರೀ ವಶೀಕರಣ ಆಗಿರ್ಬೋದು, ಅದನ್ನ ಒಂದು ಧರ್ಮದ ರೀತಿಯಲ್ಲಿ ಬಳಕೆ ಮಾಡಬೇಕು. ಸುಮ್ಮನೆ ಯಾರಂದ್ರೆ ಅವ್ರ ಮೇಲೆ ಪ್ರಯೋಗ ಮಾಡಿದ್ರೆ, ಯಾರು ಸಿದ್ಧಿ ಮಾಡಿಕೊಂಡು ಪ್ರಯೋಗ ಮಾಡ್ತಿರ್ತಾರೆ ಅವರಿಗೆ ಕೆಲಸದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಇರ್ತದೆ, ಅವರ ಕೆಲಸ ಸೀಮಿತ ಆಗ್ತಕ್ಕಂಥದ್ದು ಇರ್ತದೆ. ಸುಮ್ಮನೆ ನಾವು ಈಗ ಮಾಂತ್ರಿಕರು ಕೂಡ ಈಗ ನಮ್ಮ ಹತ್ರ ಬಂದ ತಕ್ಷಣನೇ ಯಾರಂದ್ರೆ ಅವ್ರದ್ದು ಒಂದು ಫೋಟೋ ಕೊಟ್ಟ ತಕ್ಷಣನೇ ಪ್ರಯೋಗ ಮಾಡೋದಕ್ಕೆ ಬರಲ್ಲ. ಅದಕ್ಕೆ ಆದಂಥ ಕೆಲವು ಕಾರಣ ಇರಬೇಕು. ಅದನ್ನ ನೋಡಿಕೊಂಡು ಪ್ರಶ್ನೆ ಹಾಕಿ ಅದಾದ ನಂತರ ಯಾವ ರೀತಿಯಲ್ಲಿ ಪ್ರಯೋಗ ಮಾಡಬೇಕು, ಅಥವಾ ಇವ್ರಿಗೂ ಏನು ಸಂದರ್ಭ ಇದೆ, ಯಾವ್ದ್ರಿಂದ ದೂರ ಆಗವ್ರೆ ಅದನ್ನು ತಿಳ್ಕೊಂಡು ಅದಕ್ಕೆ ಬೇಕಾದಂಥ ಕಟ್ಟುಗಳನ್ನ ಹಾಕೊಂಡು ಹೊಟ್ಟೆ ಕೊಡ್ತಕ್ಕಂಥ ವಿಧಾನ. ಫಸ್ಟಿಗೆ ವಶೀಕರಣ ಅಂತಂದ್ರೆ ಬಾಯಿ ಕಟ್ ಮಾಡಿ ಆ ನಂತರ ವಶೀಕರಣ ಮಾಡ್ತಕ್ಕಂಥದ್ದು. ಫಸ್ಟಿಗೆ ಯಾರನ್ನ ನಾವು ವಶ ಮಾಡ್ಕೋಬೇಕು, ಅವರ ಬಟ್ಟೆ ಆಗಿರ್ಬೋದು, ತಲೆ ಕೂದಲಾಗಿರ್ಬೋದು, ಅಥವಾ ಕಾಲಜ್ಜೆ ಮಣ್ಣಾಗಿರ್ಬೋದು, ಅವರ ವಸ್ತು ಮೇಲೆ ಬಾಯಿ ಕಟ್ ಮಾಡಬೇಕು. ಬಾಯಿ ಕಟ್ ಆದ ನಂತರ ಬಾಯಿ ಕಟ್ಟಿಗೆ ನೋಡಿ, ನಮ್ಗೆ ಈಗ ಬಾಯಿ ಕಟ್ಟು ಅಂದ ತಕ್ಷಣನೇ ಏನಕ್ಕೋಸ್ಕರ ನಾವು ಬಾಯಿ ಕಟ್ ಹಾಕ್ಬೇಕು, ಆ ವಶೀಕರಣ ಮಾಡುವಂತ ಸಂದರ್ಭದಾಗ ಬಾಯಿ ಕಟ್ಟು ಏನಕ್ಕೆ ಹಾಕ್ಬೇಕು ಅಂತಂದ್ರೆ, ಯಾವುದೇ ಕಾರಣಕ್ಕೂ ಅವರು ನಾವು ಹೇಳ್ದದಕ್ಕೆ ರಿಟರ್ನ್ ಉತ್ತರ ಕೊಡಬಾರ್ದು, ನಮ್ಮ ವಶದಲ್ಲಿ ಇರಬೇಕು, ನಾವು ಹೇಳ್ದದನ್ನೇ ಕರೆಕ್ಟ್ ಅನ್ಬೇಕು, ನಮ್ಮನ್ನು ಬಿಟ್ಟು ಅವರು ಹೋಗಬಾರ್ದು ಅಂತ ಒಂದು ವಿಚಾರ. ಮತ್ತೆ ಅವರಿಗೆ ಹೇಳಿಕೆ ಮಾತು ಹೇಳ್ಕೊಡ್ತಕ್ಕಂಥವ್ರು, ನಮ್ಮಿಂದ ಅವ್ರನ್ನ ದೂರ ಮಾಡೋದಕ್ಕೆ ಪ್ರಯತ್ನ ಯಾರು ಪಡ್ತಾರೆ, ಈ ವಿಚಾರಕ್ಕೋಸ್ಕರವಾಗಿ ಬಾಯಿ ಕಟ್ ಹಾಕೊಳ್ತಕ್ಕಂಥದ್ದು. ಸರ್ವ ಬಾಯಿ ಕಟ್ಟು ಅಂತಂದ್ರೆ ನಾವು ಬಾಯಿ ಕಟ್ ಮಾಡಿದಾಗ ಅವರು ನಮ್ಮ ವಶಕ್ಕೆ ಬರತಕ್ಕಂಥ ಒಂದು ಪ್ರಕ್ರಿಯೆ. ಅದಾದ ನಂತರ ವಶೀಕರಣ ಪ್ರಯೋಗ ಮಾಡಬೇಕು. ಬಾಯಿ ಕಟ್ಟು ಮಾಡಿ ವಶೀಕರಣ ಹಾಕ್ಬೇಕು. ವಶೀಕರಣ ಅಂತಂದ್ರೆ ಸಾಧಕನಲ್ಲಿ ಕರೆಕ್ಟ್ ಆದಂತ ರೀತಿಯಲ್ಲಿ ಸಿದ್ಧಿ ಆಗಿರಬೇಕು. ಮಂತ್ರ ಬಳಕೆ ಕರೆಕ್ಟ್ ಆದಂತ ರೀತಿಯಲ್ಲಿ ಮಂತ್ರ ಬಳಕೆ ಆಗ್ಬೇಕು. ಅದಕ್ಕೆ ಆದಂತ ಕೆಲವು ಚಕ್ರಗಳು, ಅದಕ್ಕೆ ಆದಂತ ಕೆಲವು ಗಿಡಮೂಲಿಕೆಗಳು, ಅದನ್ನೆಲ್ಲ ಸೇರಿಸಿ ಆವಾಹನೆ ಮಾಡಿ ಅದಕ್ಕೆ ಆದಂತ ಮಂತ್ರತಂತ್ರಗಳ ವಿದ್ಯೆಗಳನ್ನ ಕರೆಕ್ಟ್ ಆದಂತ ರೀತಿಯಲ್ಲಿ ಬಳಕೆ ಮಾಡಿದ್ದೆ ಆದ್ರೆ ಅದು ಎಷ್ಟು ವರ್ಷನಾದ್ರೂ ಕಟ್ಟಾಗಿರ್ಲಿ, ಅದು ಎಂಥದ್ದೇ ಕೆಲಸ ಆಗಿರ್ಲಿ, ಆಟೋಮೆಟಿಕಲ್ ವಶೀಕರಣ ಮಾಡ್ಬೋದು, ಸೇರಿಸ್ಬೋದು. ಅವ್ರು ಎಷ್ಟೇ ದೂರದಲ್ಲಿದ್ರು ಕೂಡ ಆಕರ್ಷಣೆ ಮೂಲಕ ಅವರ ಮನಸ್ಸನ್ನ ನಮ್ಮ ಕಂಟ್ರೋಲ್ ತಗೋಬಹುದು. ಈ ವಶೀಕರಣದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಮೂಲ ಏನು ಅಂತಂದ್ರೆ ಕರೆಕ್ಟ್ ಆದಂತ ಮಾಹಿತಿ ತಿಳ್ಕೊಂಡಿರ್ಬೇಕು ಸಾಧಕರು. ಅದನ್ನ ಕರೆಕ್ಟ್ ಆದಂತ ರೀತಿಯಲ್ಲಿ ನಾವು ವಶೀಕರಣದ ಮಂತ್ರವನ್ನ ಸಿದ್ಧಿ ಮಾಡ್ಕೊಂಡಿರ್ಬೇಕು. ಈಗ ನಾವು ಒಂದು ಸ್ವಲ್ಪ ಗಿಡಮೂಲಿಕೆಗಳನ್ನ ಸೇರಿಸ್ತೀವಿ, ಒಂದು 21 ಗಿಡಮೂಲಿಕೆ ಅಥವಾ 51 ಗಿಡಮೂಲಿಕೆ, 9 ಗಿಡಮೂಲಿಕೆ, 7 ಗಿಡಮೂಲಿಕೆ, ಈ ತರ ಕರೆಕ್ಟ್ ಆದಂತ ರೀತಿಯಲ್ಲಿ ಎಲ್ಲಾದ್ರೂ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಂಬಂಧಪಟ್ಟಂತ ಗಿಡಮೂಲಿಕೆಗಳನ್ನ ಸೇರಿಸ್ಕೊಂಡು ವಶೀಕರಣಕ್ಕೆ ಅದರ ಮೇಲೆ ನಾವು ಮಸ್ಟಿಗೆ ವಶಿಮಯಿ ಅಥವಾ ಅಂಜನಾಮಯಿ ಈ ಕಪ್ಪುಗಳಿರ್ಬೇಕು. ಮೇನ್ ವಿಚಾರನೇ ಕಪ್ಪು. ಅದರ ಮೂಲಕ ನಾವು ಚಕ್ರ ಮಾಡಿಕೊಂಡು ಅವ್ರ ಬಟ್ಟೆ ಮೇಲೆ ಆಗಿರ್ಬೋದು, ಅವ್ರ ವಸ್ತು ಮೇಲೆ ನಾವು ಪ್ರಯೋಗ ಮಾಡಿದ್ರೆ ಅದು ಎಷ್ಟೇ ಲಾಂಗ್ ಟೈಮ್ ಕಟ್ ಆಗಿರ್ಲಿ, ಅವರೆಷ್ಟೇ ದೂರದಾಗಿರ್ಲಿ ಅಥವಾ ಎಷ್ಟೇ ದ್ವೇಷಿಸ್ತಾ ಇರಲಿ, ಆಟೋಮೆಟಿಕಲಿ ಎಳ್ಕೊಂಡು ಬಂದು ಹೊಸ ಮಾಡ್ತಕ್ಕಂಥ ಕೆಲಸವನ್ನ ಅದು ಮಾಡ್ತದೆ. ಕಾರಣ ಏನು ಅಂತಂದ್ರೆ ಅದನ್ನ ಫಸ್ಟಿಗೆ ತಿಳ್ಕೊಂಡಿರ್ಬೇಕು. ನಾವು ಮಾಡ್ತಕ್ಕಂಥ ಮಂತ್ರ, ಆ ಮಂತ್ರವನ್ನ ಕರೆಕ್ಟಾಗಿ ಸಿದ್ಧಿ ಮಾಡಿಕೊಂಡು ಕರೆಕ್ಟ್ ಆದ ರೀತಿಯಲ್ಲಿ ಅದಕ್ಕೆ ಟೈಮು ಅದನ್ನ ಬಳಕೆ ಮಾಡಿದ್ರೆ ಖಂಡಿತವಾಗ್ಲೂ ಕೆಲಸ ಆಗ್ತದೆ. ಸುಮ್ಮನೆ ಏಕಾಏಕಿ ಒಂದು ಫೋಟೋ ತಂದು ಇವಾಗ ನಾವು ತೋರ್ತಾ ಇರ್ತೀವಿ ಗಿಡಮೂಲಿಕೆ, ಆ ಫೋಟೋಗಳಲ್ಲಿ ನೋಡ್ಕೊಂಡು ಆ ಗಿಡಮೂಲಿಕೆ ತಂದು ಅದ್ರ ಜೊತೆ ಕಟ್ಬಿಟ್ಟು ತಗೊಂಡು ಹೋಗುತ್ತದಲ್ಲ, ಹಾಕ್ಬಿಟ್ರೆ ಅದ್ರ ಕೆಲಸ ಆಗೋದಿಲ್ಲ. ಅದಕ್ಕೆ ಆದಂತ ಕೆಲವು ಮಂಡಲಗಳಿದೆ. ಆ ಮಂಡಲವನ್ನ ಬರೆದು ಅದ್ರ ಮೇಲೆ ಕೂರಿಸಿ ಅದನ್ನ ಒಂದು ಪೂಜೆ ವಿಧಾನಕ್ಕೆ ತಕೊಂಡು ವಶೀಕರಣದ ಪ್ರಕ್ರಿಯೆಯಲ್ಲಿ ನಮ್ಮ ಕಂಟ್ರೋಲ್ಗೆ ಸಾಧಕ ಯಾರಿರ್ತಾರೆ ಅವ್ರ ಕಂಟ್ರೋಲ್ಗೆ ವಿದ್ಯೆಯನ್ನ ತಕೊಂಡು ಬಾಯಿ ಕಟ್ ಮಾಡಿ ಅದಾದ ನಂತರ ವಶೀಕರಣ ಆಕರ್ಷಣೆ ಮಾಡಿ ಆಮೇಲೆ ಅವ್ರಿಗೆ ಹೊಟ್ಟೆ ಕೊಡ್ಬೋದು. ಅಥವಾ ನಾವು ಯಾರನ್ನ ಇಷ್ಟಪಡ್ತಾ ಇದೀವಿ ಅವ್ರನ್ನ ನಮ್ಮ ವಶ ಮಾಡ್ಕೋಬೇಕಲ್ವಾ, ನಮ್ಮ ಮೈನ್ ಕೊಳೆ ಮುಖಾಂತರ ಅವ್ರಿಗೆ ಹೊಟ್ಟೆ ಕೊಡುವಂಥದ್ದು. ಈ ತರ ಮಾಡಿದಾಗ 100ಕ್ಕೆ 100 ಭಾಗ ಕೆಲಸ ಆಗ್ತದೆ. ಸುಮ್ಮನೆ ಏಕಾಏಕಿ ವಶೀಕರಣ ಅಂದ ತಕ್ಷಣನೇ ಅದೇನೋ ಒಂದು ಸಾಮಾನ್ಯವಾದ ವಿಚಾರ ಅಲ್ಲ. ಯಾಕಂತಂದ್ರೆ ಯಾರು ಬೇಕಾದ್ರೂ ಇದನ್ನ ಪ್ರಯೋಗ ಮಾಡ್ತಕ್ಕಂಥದ್ದು ಅಲ್ಲ. ಸುಮ್ಮನೆ ಏನೋ ಒಂದು ವಸ್ತು ಕಟ್ಟಿ ಕೈಯಲ್ಲಿ ಕೊಟ್ಬಿಟ್ಟು ವಶೀಕರಣ ಆಯ್ತು ಹೋಗಿ ಅಂತನೂ ಅಲ್ಲ. ಅದಕ್ಕೆ ಮೇನ್ ವಿಚಾರ ಧೂಳಿ. ಹೊಟ್ಟೆಗೆ ನಾವು ಏನ್ ಕೊಡ್ತೀವಿ
ಹೊಟ್ಟೆ ಕೊಡ್ಬೇಕಲ್ಲ, ಅದೇ ಮೇನ್ ವಿಚಾರ. ಅದಾದ ನಂತರ ಪ್ರೆಸ್ಟಿಗೆ ನಾವು ಬಾಯಿ ಕಟ್ಟಾಕ್ತಿವಲ್ಲ, ಅಲ್ಲೂ ಸಮಯ ಸಂದರ್ಭ ಕರೆಕ್ಟಾಗಿ ನೋಡಿಕೊಂಡು ಬಾಯಿ ಕಟ್ಟಾಕದಂಥ ಒಂದು ವಸ್ತುನೆಲ್ಲ ಹಾಕಬೇಕು, ಆಕರ್ಷಣೆ ಮಾಡಿದಂಥ ವಸ್ತು ಎಲ್ಲ ಹಾಕಬೇಕು, ಮತ್ತೆ ವಶೀಕರಣ ಮಾಡಿದಂಥ ವಸ್ತುನ ಎಲ್ಲಿಡಬೇಕು, ಅದನ್ನೆಲ್ಲ ಕರೆಕ್ಟಾಗಿ ತಿಳ್ಕೋಬೇಕು. ಬಾಯಿ ಕಟ್ ಮಂತ್ರ ಕರೆಕ್ಟಾಗಿ ಕೊಟ್ಟು ಬಾಯಿ ಕಟ್ಟಿಗೆ ಬೇಕಾದಂಥ ಕೆಲವು ಸಾಮಗ್ರಿಗಳಿರ್ತವೆ, ಅದನ್ನ ಹಾಕಿ ಆನಂತರ ಬಾಯಿ ಕಟ್ಟಿಗೆ ಬೇಕಾಗಿರ್ತಕ್ಕಂಥ ಒಂದು ದೇವಿನ ಆವಾಹನೆ ಮಾಡಿ ಬಾಯಿ ಕಟ್ ಮಾಡಬೇಕು. ಅದಾದ ನಂತರ ವಶೀಕರಣಕ್ಕೆ ಯಾವ್ದು ಬೇಕು, ಈಗ ನಾವು ನಾಟ್ಯೇರಿ ಆಗಿರಿ, ಮೇಟೇರಿ, ಕಾಟೇರಿ, ಈ ಥರ ಮಲಯಾಳ ದೇವತಿ, ಮಶಾಣಕಾಳಿ, ದುರ್ಗಿ, ಈ ಥರದ ಒಂದು ದುಷ್ಟಶಕ್ತಿಗಳನ್ನು ಆವಾಹನೆ ಮಾಡಿ ಅದಾದ ನಂತರ ನಾವು ವಶೀಕರಣ ಪ್ರಯೋಗ ಮಾಡಿ ಅದಕ್ಕೆ ಆದಂಥ ಕೆಲವು ಮಂತ್ರಗಳನ್ನ ಕರೆಕ್ಟಾದ ರೀತಿಯಲ್ಲಿ ಬಳಕೆ ಮಾಡಿದ್ರೆ ಅದು ಕೆಲಸ 100ಕ್ಕೆ 100 ಭಾಗ ಖಂಡಿತವಾಗೂ ಕೆಲಸ ಆಯ್ತದೆ. ಸುಮ್ಮನೆ ಎಲ್ಲೆಲ್ಲೋ ಓದ್ವು, ವೇಸ್ಟ್ ಆಯ್ತು, ಕೆಲಸ ಆಗಲಿಲ್ಲ, ಅದು 10 ವರ್ಷ ಆಗಿರಲಿ, ಅದು ಲಾಂಗ್ ಟೈಮ್ ಕಟ್ಟಾಗಿ ಅದನ್ನು ಆಟೋಮೆಟಿಕಲ್ ಸೇರಿಸ್ತಕ್ಕಂಥ ಕೆಲಸನ ಮಾಡ್ಬೋದು. ಆದರೆ ವಿದ್ಯೆ ಮಾಡಬೇಕಾದ್ರೆ ತಾಳ್ಮೆ ಇರಬೇಕು, ಕರೆಕ್ಟಾದಂಥ ರೀತಿಯಲ್ಲಿ ಮಂತ್ರ ಉಚ್ಚಾಟನೆ ಆಗಬೇಕು, ಮಂತ್ರವನ್ನು ತಿಳ್ಕೊಂಡಿರ್ಬೇಕು, ಯಾವ ಮಂತ್ರದಿಂದ ಏನು ಕೆಲಸ ಆಗ್ತದೆ, ಯಾವ ರೀತಿಯಲ್ಲಿ ಸ್ಥಳ ಕಟ್ಟಿ ಹಂಗೆ ಮಾಡ್ಕೋಬೇಕು, ಬಾಯಿ ಕಟ್ಟಿ ಯಾವ ರೀತಿ ಮಾಡಬೇಕು, ಅದಾದ ನಂತರ ಏನು ಪ್ರೊಸೀಜರು, ಇದನ್ನೆಲ್ಲ ತಿಳ್ಕೊಂಡು ಪೂಜೆ ವಿಧಾನದಲ್ಲಿ ಮಂಡಲ ಹಾಕೊಂಡು ಕರೆಕ್ಟಾಗಿ ಕೆಲಸ ಮಾಡಿದ್ದೆ ಆದರೆ ಅದರಲ್ಲೂ ವ್ಯಕ್ತಿಯನ್ನ ನೇರ ಕೂರಿಸ್ಕೊಂಡು ಕೆಲಸ ಮಾಡಿಸ್ಬೇಕು. ಯಾಕಂದ್ರೆ ನೀವು ವಶೀಕರಣ ಮಾಡಿಸ್ಬೇಕು ಯಾರಿಗೋ, ನೀವು ಬಂದು ನೇರ ಕೂತ್ಕೊಂಡಾಗ ಕೆಲ್ಸಕ್ಕೆ ಪಕ್ಕ ಆಗ್ತದೆ. ಯಾಕಂತಂದ್ರೆ ಅಲ್ಲಿ ಸಂಕಲ್ಪ ಮಾಡಿರ್ತೀರ, ಇಂಥವ್ರು ನನಗೆ ಸಿಗ್ಬೇಕು, ಈ ತರ ಒಂದು ಸಮಯ ಸಂದರ್ಭ ಇದೆ ಅಂತ ಹೇಳಿ, ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಹೋಗವಳೆ, ಈ ತರ ಸಮಸ್ಯೆ ಇದೆ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಒಂದು ಆ ಸ್ಥಳದಲ್ಲಿ ಕೂತ್ಕೊಂಡಾಗ ಆ ಒಂದು ಪ್ರಕ್ರಿಯೆ ನಿಮ್ಮ ಮೇಲೆ ವರ್ಕ್ ಆಗ್ತದೆ. ಹಂಗಲ್ದೆ ನೀವೆಲ್ಲೋ ಕೂತ್ಕೊಂಡು ಫೋಟೋ ಕಳಿಸಿದ ತಕ್ಷಣನೇ ವಶೀಕರಣ ಮಾಡೋದಾಗಿರ್ಬೋದು, ಆಕರ್ಷಣೆ ಮಾಡೋದಾಗಿರ್ಬೋದು, ಇದು ಯಾವುದೇ ಕಾರಣಕ್ಕೂ ಸುಳ್ಳು ನಡೆಯೋದಿಲ್ಲ. ಈ ವಶೀಕರಣದ ಒಂದು ವಿಚಾರ ಏನು ಅಂತಂದ್ರೆ ನೋಡಿ, ಈ ರೀತಿ ಇರ್ತದೆ. ಇಷ್ಟೆಲ್ಲಾ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಕೆಲಸ ಆಗ್ತದೆ. ನಮಸ್ಕಾರ, ಒಳ್ಳೆಯದಾಗಲಿ.